ಮಕರ ರಾಶಿಯವರಿಗೂ ಕೂಡ ಈಗ ಗುರುಬಲ ಬರ್ತಾ ಇದೆ. ಸಪ್ತಮಕ್ಕೆ ಗುರು ಬಂದರೆ ಸತ್ಪತ್ನಿ ಸುತವಾನ್ ಮದೇ ಅತಿ ಸುಭಗಃ ಅಂತ ಹೇಳಿದೆ. ಉತ್ತಮವಾದಂಥ ಫಲ ಇದು. ವ್ಯಾಪಾರ, ಈ ಜಲಸಂಬಂಧಿ ವ್ಯಾಪಾರ ಆಗಬಹುದು ಅಥವಾ ವಿದೇಶ ಸಂಪರ್ಕಗಳು ಏರ್ಪಾಡಾಗಬಹುದು. ಈ ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆದಾಯ ಗಳಿಕೆಗೆ ಅವಕಾಶ ಆಗುತ್ತೆ. ಹೊಸ ಪ್ರಯತ್ನಗಳನ್ನು ಮಾಡೋಣ, ನಾನು ಒಂದು ಬಿಸ್ನೆಸ್ ಶುರು ಮಾಡೋಣ ಅಂತಕ್ಕಂಥವ್ರಿಗೆ ಒಂದು ಹೊಸ ದಾರಿಯನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಸಂಗಾತಿಯ ಸಹಿತವಾಗಿ ಒಳ್ಳೆಯ ಪಾರ್ಟ್ನರ್ ಸಿಗ್ತಾರೆ. ಸಂಗಾತಿ ಅಂತ ಅಷ್ಟೇ ಅಲ್ಲ, ವ್ಯಾಪಾರದಲ್ಲೂ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆ, ಇಬ್ಬರ ಬಾಂಧವ್ಯ ಗಟ್ಟಿಯಾಗ್ತಕ್ಕಂಥ ಸಾಧ್ಯತೆ, ತನ್ಮೂಲಕ ಆದಾಯವನ್ನು ವಿಸ್ತರಿಸಿಕೊಳ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ ಈ ಗುರುಬಲ ಅಂತಕ್ಕಂಥದ್ದು. ಇಷ್ಟಲ್ಲದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ನಿಮ್ಮ ಪಾಲಿಗೂ ಕೂಡ ವಿವಾಹ ವಧುವೋ ವರುವೋ ಅನ್ವೇಷಣೆ ಮಾಡ್ತಾ ಇದ್ದರೆ ತಕ್ಷಣವೇ ಅಕ್ಟೋಬರ್ ವೇಳೆಗೆ ಒಂದು ಸಿದ್ಧಿ ಆಯ್ತಪ್ಪ, ಫಲ ಸಿಕ್ತಪ್ಪ ಅಂತಕ್ಕಂಥ ಒಂದು ಸಮಾಧಾನ ಅಂಥದ್ದೊಂದು ಫಲವನ್ನು ಖಂಡಿತ ಗುರು ತಂದು ಕೊಡ್ತಾನೆ, ಅದರಲ್ಲಿ ಸಂಶಯ ಇಲ್ಲ. ಮತ್ತು ತೃತೀಯಾಧಿಪತಿ, ಹೌದು, ತೃತೀಯಾಧಿಪತಿ ಸಪ್ತಮದಲ್ಲಿದ್ದಾಗ ಸಹೋದರರು, ಸೇವಕರು ಇಂಥವರ ಸಹಾಯ ಚೆನ್ನಾಗಿರ್ತದೆ. ನಿಮ್ಮ ವ್ಯಾಪಾರದಲ್ಲಿ ಅವರ ಸಹಕಾರವನ್ನು ಕಾಣಬಹುದು. ಸಣ್ಣ ಪುಟ್ಟ ಸೇವೆಯು ನಿಮಗೆ ಹೆಚ್ಚಿನ ಲಾಭ ತರತಕ್ಕಂಥ ಒಂದು ಸಾಧ್ಯತೆಯನ್ನು ಸೂಚಿಸುತ್ತೆ. ವ್ಯಯಾಧಿಪತಿಯೂ ಹೌದು ಗುರು, ಹೀಗಾಗಿ ಬಹಳ ಎಚ್ಚರ ವಹಿಸಿ. ಇನ್ವೆಸ್ಟ್ಮೆಂಟು ಮತ್ತೊಂದು ಅಂತ ಹೇಳಿ ಅತಿಯಾಗಿ ಖರ್ಚು ಮಾಡ್ಕೊಳ್ಳೋದು. ಗುರು ಬೃಹತ್ತಾದವನು, ಹೀಗಾಗಿ ಇನ್ವೆಸ್ಟ್ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖರ್ಚು ಮಾಡಿದ್ರೆ ಹೆಚ್ಚಾಗಿ ಖರ್ಚು ಮಾಡ್ಬಿಡಿ, ಇಂಥದ್ದು ಸೂಚಿಸುತ್ತೆ. ಹೀಗಾಗಿ ದುಸ್ಥಾನದ ಅಧಿಪತಿಯಾಗಿದ್ದಾಗ ಇಂಥ ತೊಡಕುಗಳನ್ನು ಎದುರಿಸುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹೆಚ್ಚಿನ ಇನ್ವೆಸ್ಟ್ ನೋಡಿ. ನಿಮ್ಮ ಅಳತೆ, ನಿಮ್ಮ ಚೌಕಟ್ಟು, ನಿಮ್ಮ ಬಲ ಗೊತ್ತಿರುತ್ತೆ. ಹೀಗಾಗಿ ನಮ್ಮ ಬಲ ನೋಡಿಕೊಂಡು ಅಜಪಾದ ಮತ್ತು ಆಡು, ಅಜ ಮತ್ತು ಆನೆ, ಆಡು ಮತ್ತು ಆನೆ ಇವುಗಳ ಪಾದ, ಆನೆ ಪಾದದೊಳಗೆ ಅಜಪಾದ ಸೇರ್ಪಡೆಯಾಗುತ್ತೆ, ಅಜಪಾದದಲ್ಲಿ ಆನೆ ಸೇರ್ಪಡೆಯಾಗಲ್ಲ. ಹೀಗಾಗಿ ನಮ್ಮ ಚೌಕಟ್ಟನ್ನು ನೋಡ್ಕೊಂಡು ನಾವು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಹೀಗಾಗಿ ಯಾರೋ ಪಾರ್ಟ್ನರ್ ಸಿಕ್ಕಿದ್ದಾರೆ, ದೊಡ್ಡವರು ಶ್ರೀಮಂತರು, ನಾನು ಸೇರ್ಕೊಂಡ್ಬಿಡ್ತೀನಿ ಅಂದರೆ ಅವ್ರ ತೂಕ ಬೇರೆ ಇರುತ್ತೆ, ನಿಮ್ಮ ತೂಕ ಬೇರೆ ಇರುತ್ತೆ. ಗಮನ ಇಟ್ಕೊಳ್ಳಿ. ವ್ಯಾಪಾರದಲ್ಲಿ ಇನ್ವೆಸ್ಟ್ ಮಾಡುವಾಗ ಇದೇ ಲಾಭ ಇಲ್ಲ ಅಂತಲ್ಲ, ಆದರೆ ಒಂದು ಚೌಕಟ್ಟಿರಬೇಕು. ಯಾವುದೊಂದಕ್ಕೂ ಒಂದು ಗ್ರಹಗಳ ಬಲ ಬೇರೆ, ನಮ್ಮ ಆತ್ಮಬಲ, ನಮ್ಮ ವಿಶ್ವಾಸ, ನಮ್ಮ ಮನೋಬಲಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮ ವಿವೇಚನೆ ಬೇಕಾಗುತ್ತೆ. ಇವುಗಳಿಂದ ನಾವು ಮುಂದುವರಿಬೇಕಾಗುತ್ತೆ. ಇದನ್ನು ಗುರುತಿನಲ್ಲಿಟ್ಟುಕೊಂಡು, ಗಮನದಲ್ಲಿಟ್ಟುಕೊಂಡು ಮುಂದೆ ಸಾಗ್ತಕ್ಕಂಥದ್ದು ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗುರು ಪ್ರಾರ್ಥನೆ ಮಾಡಿ. ವ್ಯಯಾಧಿಪತಿಯು ಹೌದಲ್ಲ, ಅತಿ ಖರ್ಚಾಗಬಾರ್ದು. ಬಂದಿದ್ದೆಲ್ಲ ಹಾಗೆ ಹೊರಟೋಯ್ತಪ್ಪ, ಗುರುಬಲ ಬಂತು ಆದರೆ ಬಂದಿದ್ದು 5 ಪೈಸೆ ಉಳಿಲಿಲ್ಲ ಅಂತ ಆಗಬಾರ್ದು. ಹೀಗಾಗಿ ಗುರು ಧನಕಾರಕ ಹೌದು. ಹೀಗಾಗಿ ಗುರು ಸನ್ನಿಧಾನಕ್ಕೆ ಕಡಲೆ ಧಾನ್ಯ ದಾನ ಮಾಡಿ, ಅನುಕೂಲ ಆಗುತ್ತೆ.